ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ನ ತೊರೆದು ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಅಧಿಕೃತವಾಗಿ ಮಾತೃಪಕ್ಷ ಬಿಜೆಪಿಗೆ ವಾಪಸ್ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರೋ ಅಂತ ಆರ್ ಅಶೋಕ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಮೊದಲ ವಿಕೆಟ್ ಕಾಂಗ್ರೆಸ್ನಲ್ಲಿ ಪತನ ಇವತ್ತು. ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯ ಕಿತ್ತೂರು ಕರ್ನಾಟಕ ಭಾಗದ್ದು. ಹೇಗಾಯಿತು ಇದು? ಆಪರೇಷನ್ ಕಮಲನ ಅದಕ್ಕಿದು ನಾಂದಿನ ಹೇಗೆ? ಅಲ್ಲ, ಇದು ಆಪರೇಷನ್ ಕಮಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಜಗದೀಶ್ ಶೆಟ್ಟರ್ ಅವರು, ಅವರ ಕುಟುಂಬ ಕಳೆದ 40-50 ವರ್ಷಗಳಿಂದ ಕಾಲನೂ ಕೂಡ ಬಿ ಜೆ ಪಿಯಲ್ಲಿ ಬೆಳೆದಂಥವ್ರು, ಸಂಘ ಪರಿವಾರದಲ್ಲಿ ಬೆಳೆದವನು. ಅವ್ರ ಚಿಕ್ಕಪ್ಪನೂ ಕೂಡ, ಅವರ ದೊಡ್ಡಪ್ಪ ಇರಬೇಕು, ಅವರು ಕೂಡ MLA ಆಗಿದ್ದಂಥವ್ರು. ಯಾರು ಬಿ ಜೆ ಪಿಯಲ್ಲಿ ಇಲ್ಲದ ಕಾಲದಲ್ಲಿ ಅವರು MLA ಆಗಿದ್ದರು. ಮತ್ತು ಹಿಂದೂ ಪರಿವಾರದಲ್ಲಿ ಬಂದಂಥವ್ರು. ಇವತ್ತು ಏಕಾಏಕಿ ಹೋಗಿ ಅಲ್ಲಿ ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡುವಂಥ ಒಂದು ಪರಿವಾರದಲ್ಲಿ ಜಾಯ್ನ್ ಆಗೋಗ್ಬಿಟ್ರು. ಸೊ ಇಲ್ಲಿನ ಪದ್ಧತಿಗಳೇ ಬೇರೆ, ಅಲ್ಲಿನ ಪದ್ಧತಿಗಳು ತದ್ವಿರುದ್ಧ. ಒಂದು ರೀತಿ ಅವ್ರಿಗೇನಾಯಿತು ಅಂತ ಹೇಳಿದ್ರೆ, ಶ್ರೀರಾಮ್ ನಾಮಿಗೂ ಮುಲಾಮ್ ಸಾಹೇಬಿಗೂ ಏನು ಸಂಬಂಧ ಅನ್ನೋ ರೀತಿ ಆಗೋಯ್ತು. ಅಲ್ಲಿ ಹೋದಾಗ ಬರೀ ಸಾಬರ ಒಂದು ಓಲೈಕೆ ಮಾಡುವಂಥದ್ದು, ಹಿಂದೂಗಳನ್ನು ಬೈಯುವಂಥದ್ದು, ಕಡೆಗಣಿಸುವಂಥದ್ದು, ಈ ಥರ ನಿರಂತರವಾಗಿ ಡೈಲಿ ನಡೀತಾ ಇದೆ. ಮತ್ತು ಮುಸಲ್ಮಾನರಿಗೆ 10,000 ಕೋಟಿ ಕೊಡ್ತೀನಿ, 10,000 ಕೋಟಿ ಕೊಡ್ತೀನಿ ಅಂತ, 1,000 ಕೋಟಿ ಬಿಡುಗಡೆ, ಈ ಥರದ್ದೆಲ್ಲ ದಿನನಿತ್ಯ. ಯಾಕಂದರೆ ಅವ್ರ ಮನೇನೂ ಕೂಡ ಹಿಂದೂ ಭಾಗವಾಗಿರುವಂಥ ಕುಟುಂಬ, ಅವ್ರ ಮನೇನೂ ಕೂಡ. ಸೊ ಇವೆಲ್ಲವನ್ನು ನೋಡಿ ಒಂಥರ ಶೆಟ್ಟರಿಗೆ ಅನಿಸಿರ್ಬೇಕು, ಇದು ಒಂದು ಉಸಿರು ಕಟ್ಟುವ ವಾತಾವರಣ ಕಾಂಗ್ರೆಸ್ಸಲ್ಲಿದೆ. ಇಲ್ಲಿ ನಮಗೆ ಹಿಂದೂಗಳಿಗೆ 3 ಪೈಸದ ಬೆಲೆನೂ ಇಲ್ಲ, ಇಲ್ಲಿ ಕಿವಿಡೆ ಕಮ್ಮತ್ತೂ ನಮಗೆ ಅವಕಾಶ ಕೊಡಲ್ಲ ಅನ್ನೋದು ಕೂಡ ಅವರ ಮನಸ್ಸಲ್ಲಿ ಬಂದಿರಬೇಕು. ಮತ್ತು ನಮ್ಮ ಕೇಂದ್ರದ ನಾಯಕರು ಇವತ್ತು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ, ನಾನು ಮೊನ್ನೆ ಡೆಲ್ಲಿಗೆ ಹೋದಾಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆಗಳು ನಡೀತಾ ಇತ್ತು. ನಮ್ಮ ಕೇಂದ್ರದ ನಾಯಕರು ತೆಗೆದುಕೊಂಡ ತೀರ್ಮಾನಕ್ಕೆ ನಮ್ಮ ಪೂರ್ಣ ಸ್ವಾಗತ ಇದೆ. ಶೆಟ್ಟರ್ ಅವರು ಮರಳಿ ಗೂಡಿಗೆ ಬಂದಿರೋ ಅಂಥದ್ದು, ಮರಳಿ ಮಾತೃಪಕ್ಷಕ್ಕೆ ಬಂದಿರೋ ಅಂಥದ್ದು. ಇದು ಯಾವುದೇ ರೀತಿ ಆಪರೇಷನ್ ಕಮಲ ಅಲ್ಲ, ಮರಳಿ ಗೂಡಿಗೆ ಬಂದಿದ್ದಾರೆ. ಅದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ. ಸರ್, 10 ವರ್ಷದ ಕೆಳಗಡೆ 2014 ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲೂ ಇದೇ ಥರ ಇಬ್ಬರು ನಾಯಕರು, ಒಂದು ಯಡಿಯೂರಪ್ಪನವರು, ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಹೋಗಿದ್ರು. ಆಗ ತಾವೆಲ್ಲರೂ ಕೂಡ ಒಗ್ಗೂಡಿ ಪ್ರಯತ್ನ ಪಟ್ಟು ಅವ್ರನ್ನ ಕರ್ಕೊಂಡು ಬಂದಿದ್ರಿ. ಈಗ 2024 ಚುನಾವಣೆ ಹತ್ತಿರ ಬರ್ತಾರೆ, 10 ವರ್ಷ ಆದ ಬಳಿಕ. ಅದೇ ಥರ ಈಗ ಶೆಟ್ಟರು ಮತ್ತು ಸೌದಿ ಹೋಗಿದ್ರು, ಶೆಟ್ಟರ್ ಬಂದಿದ್ದಾರೆ. ಸೌದಿ ಅವರ ಆಗಮನ ಸರ್? ಕಳೆದ ಪಾರ್ಲಿಮೆಂಟಲ್ಲಿ ಯಡಿಯೂರಪ್ಪನವರು KJP ಮಾಡಿದರು, ಅವರು ಶೋಭಾ ಅವರು ಅವಾಗ ಹೋಗಿದ್ರು. ಮತ್ತೆ ಅವರನ್ನು ವಾಪಸ್ ತರುವಂಥ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ, ನಮ್ಮ ಕೇಂದ್ರ ನಾಯಕರು ಕೂಡ ಮಾಡಿದ್ದಾರೆ. ಈಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಮೊನ್ನೆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಒಂದು ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರುವಂಥದ್ದು, ಮತ್ತು ಕಳೆದ 4 ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳನ್ನು ಗೆದ್ದಿರುವಂಥದ್ದು, ಇವೆಲ್ಲನೂ ಕೂಡ ಜನಗಳ ಮೇಲೆ ಮತ್ತು ನಾಯಕರುಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ನನಗನ್ಸುತ್ತೆ ಇನ್ನಷ್ಟು ಜನ ಕರ್ನಾಟಕದಲ್ಲೂ ಇರ್ಬೋದು, ದೇಶದಲ್ಲೂ ಇರ್ಬೋದು, ಇನ್ನಷ್ಟು ಜನ BJP ಕಡೆ ಬರೋವಂಥದ್ದು ಸಿದ್ಧ. ಇನ್ಮೇಲೆ ಏನಿದ್ರೂ ಕಾಂಗ್ರೆಸ್ ಚೋಡೋ BJP ಸಾತ್ ಮಿಲೋ, ಈ ಒಂದು ಘೋಷಣೆ. ಯಾಕಂದರೆ ಈಗಾಗಲೇ NDA ಕೂಡ ಒಡೆದೋಗ್ತಾ ಇದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವಾಗೆ ಕಾಂಗ್ರೆಸ್ಗೆ ನಾಲಾಯಕ್ ಅಂದರು, ನಮ್ಮ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಅವರು ನಾಲಾಯಕ್ಗಳು, ಒಂದು ಸೀಟು ಕೊಡಲ್ಲ ನಿಮಗೆ ಅಂತ ಅಲ್ಲಿಂದ ಓಡಿಸಿದ್ದಾರೆ. ಪಂಜಾಬಿಂದ ಅಲ್ಲೂ ಕೂಡ ಆಮ್ ಆದ್ಮಿಯವರು, ನಿಮಗಿಲ್ಲಿ ಕೆಲ್ಸಕ್ಕೆ ಬರ್ದವ್ರು ನೀವು ಕಾಂಗ್ರೆಸ್ ಪಾರ್ಟಿ ಅಂತೇಳಿ ಅಲ್ಲಿಂದನೂ ಹೊರಗಡೆ ಹಾಕಿದ್ದಾರೆ. ಇನ್ನು ಡೆಲ್ಲಿಯಿಂದ ಹೊರಗಡೆ ಹಾಕೋಕ್ಕೆ ಇನ್ನೊಂದು ಸ್ವಲ್ಪ ದಿನ, ಒಂದೊಂದು ವಾರ ಆಗ್ಬೋದಷ್ಟೆ. ಅಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇದೆ. ಅದರಿಂದ BJPಗೆ 100% ಇಡೀ ದೇಶದಲ್ಲಿ ಈ ಸರಿ ಒಂದು 400 ಸೀಟ್ ಗೆಲ್ಬೋದು. 400 ವಾತಾವರಣ ಯಾವ ರೀತಿ ಇದೆ ಅಂದರೆ, 400 ಪಾರ್ಲಿಮೆಂಟ್ರಿ ಸೀಟನ್ನು ಗೆಲ್ಲೋ ಅಂಥದ್ದಕ್ಕೆ BJP ಗುರಿಯನ್ನು ಇಟ್ಕೊಂಡು ಹೊರಟಿದೆ. ಆ ರೀತಿಯ ವಾತಾವರಣ ಇಡೀ ದೇಶದಲ್ಲಿದೆ. ಈಗೆಲ್ಲ ಸೇರ್ಪಡೆ ಆಗ್ತಾ ಇರೋದು BJPಗೆ ಇನ್ನಷ್ಟು ಶಕ್ತಿ, ಬಲವನ್ನು ತಂದು ಕೊಡುತ್ತೆ. ಸರ್, ಈಗ ಜಗದೀಶ್ ಶೆಟ್ಟರ್ ಒಬ್ಬರದೇ ವಿಚಾರ ಮಾತಾಡೋದಾದ್ರೆ, ಅವ್ರ ಸೇರ್ಪಡೆಯಿಂದ BJPಗೆ ಆಗಿರೋ ಅಂಥ ಪ್ಲಸ್ ಲಾಭಗಳು ಏನೇನು? ನ್ಯಾಚುರಲ್ ಆಗಿ ಕಾಂಗ್ರೆಸ್ ಅವರು ಪದೇ ಹೇಳ್ತಾ ಇದ್ರು ನೋಡಿ, ಶೆಟ್ಟರ್ ಬಂದರು, ಸೌದಿ ಬಂದರು, ಈ ಥರ ಪದೇ ನಮ್ಮನ್ನು ಟೀಕೆ ಮಾಡ್ತಾಯಿದ್ರು. ಇನ್ಮೇಲೆ ಅವ್ರಿಗೆ ಮಾತಾಡೋಕ್ಕೆ ಬಾಯಿ ಹೊರಡೋದೇ ಇಲ್ಲ. ಯಾಕಂದರೆ ಅಲ್ಲಿದ್ದವರು ವಾಪಸ್ಸು ಬರ್ತಾ ಇರೋದ್ರಿಂದ ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಹೋಗ್ದವರೆಲ್ಲ ಒಬ್ಬೊಬ್ಬರೇ ವಾಪಸ್ ಬರ್ತಾ ಇದ್ದಾರೆ. ಅದರಿಂದ ಇನ್ನು ಮುಂದೆ ಕಾಂಗ್ರೆಸ್ ಅವ್ರಿಗೆ ಬಾಯಿ ಕಟ್ಟೆ ಆಗ್ತೈತೆ. ಇನ್ಮೇಲೆ ಅವ್ರು ಮಾತಾಡೋಕ್ಕಾಗಲ್ಲ, ಏನು ದೊಡ್ಡದಾಗಿ ಮಾತಾಡ್ತಾ ಇದ್ರು. DK ಶಿವಕುಮಾರ್ ಹೇಳಿದ್ದಾರೆ, ಈಗ ನಾಯಕತ್ವದ ಕೊರತೆ
ಬಿ ಜೆ ಪಿ ಕಾಡ್ತಾ ಇದೆ, ಅದಕ್ಕೋಸ್ಕರ ಎಲ್ಲ ತಗೊತಾ ಇದ್ದಾರೆ. ಹಂಗಾರೆ ಹೋದ ಸರಿ ಎಲೆಕ್ಷನ್ ಇದ್ದಾಗ ನಮ್ಮ ಪಾರ್ಟಿಯಿಂದ ನೀವು ತಗೊಂಡ್ರಲ್ಲ, ಅವಾಗ ನಿಮ್ಗೆ ಯಾರು ಗತಿ ಇರಲಿಲ್ವಾ? ನಾಯಕರು ನಿಮ್ಮಲ್ಲಿ ಗತಿ ಇಲ್ದಿದ್ದಕ್ಕೆ ನಮ್ಮಲ್ಲಿ ತಗೊಂಡ್ರ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಗತಿ ಇಲ್ದಿದ್ದಕ್ಕೆ ತಗೊಂಡ್ರ, ಏನಕ್ಕೆ ತಗೊಂಡ್ರಿ ಅಂತ. ನಾವು ಶೆಟ್ಟರ್ ಅವರು ಮರಳಿ ವಾಪಸ್ ಗೂಡಿಗೆ ಬಂದಿದ್ದಾರೆ, ವಾಪಸ್ ಮನೆಗೆ ಬಂದಿದ್ದಾರೆ. ಇದೇನು ಪಕ್ಷಾಂತರ ಅಲ್ಲ ಅಂತ ನನಗನ್ಸ್ತದೆ. ನನ್ನ ಕಡೆಯ ಪ್ರಶ್ನೆ ಸರ್, ಎಲ್ಲೋ ಒಂದು ಕಡೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಎದುರಾಗ್ತಾ ಇದೆ. ಹಾವೇರಿ ಅಥವಾ ಬೆಳಗಾವಿಯಿಂದ ಖುದ್ದು ಶೆಟ್ಟರ್ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಮಾತು, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೊಂದು ವೇದಿಕೆನ ಸೃಷ್ಟಿ ಮಾಡಿದ್ರು ಅಂತ ಮತ್ತೊಂದು ಕಡೆ ಮಾತು. ಇಲ್ಲ ನೋಡಿ, ಯಾರು ಸ್ಪರ್ಧೆ ಎಲ್ಲಿ ಮಾಡಬೇಕು ಅಂತ ಕೇಂದ್ರದ ನಾಯಕರೇ ತೀರ್ಮಾನ ಮಾಡುವಂಥದ್ದು. ಮತ್ತು ಅದರ ಪ್ರಕಾರನೇ ನಡೀತಾ ಇದೆ. ಈಗಾಗಲೇ ನಮ್ಮ ಕೇಂದ್ರದ ನಾಯಕರು ಈ ಪ್ರಯತ್ನದಲ್ಲಿ ಹಿಂದೆ ಇದ್ದಾರೆ, ಒಂದು 10-15 ದಿನದಿಂದ ಇದ್ದಾರೆ. ನನಗೆ ಗೊತ್ತಿಲ್ಲ ಯಾರು ಓಡಾಡಿದ್ದಾರೆ ಯಾರು ಇಲ್ಲ. ನಾನು ಡೆಲ್ಲಿಗೆ ಹೋದಾಗ ಸುದ್ದಿ ನನ್ನ ಕಿವಿ ತಲುಪಿತ್ತು. ಅದು ನಿಜ ಆಗಿದೆ, ಒಳ್ಳೆಯದಾಗಿದೆ. ಯಾರೇ ಮಾಡಿದ್ರೂ ಅದನ್ನು ಸ್ವಾಗತ ಮಾಡ್ತೀನಿ. ಕುಮಾರಸ್ವಾಮಿ ಅವ್ರ ವಿಷಯಕ್ಕೆ ಕುಮಾರಸ್ವಾಮಿ ಅವರು ಕೂಡ ಶೆಟ್ಟರ್ ಅವ್ರನ್ನ ಭೇಟಿ ಮಾಡಿ ದೆಹಲಿ ತನಕ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು ಅಂತ ನನಗೆ ಗಮನಕ್ಕೆ ಬಂದಿಲ್ಲ. ಆ ಥರ ಮಾಡಿದರೆ ಅದು ಕೂಡ ಒಳ್ಳೆಯದೇ. ಕಡೆಯದಾಗಿ ಜಗದೀಶ್ ಶೆಟ್ಟರ್ ಅವರ ಆಗಮನ ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಜಗದೀಶ್ ಶೆಟ್ಟರ್ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದರು. ಅವ್ರ ಜೊತೆನೂ ನಾನು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಉಪನಾಯಕನಾಗಿ ನಾನು ಕೆಲಸ ಮಾಡಿದ್ದೀನಿ. ಆ ದೃಷ್ಟಿಯಿಂದ ಈಗ ಜಗದೀಶ್ ಶೆಟ್ಟರ್ ಏನು ನನಗೇನು ಹೊಸದಲ್ಲ. ನನ್ನ ಕಮಿಟಿಯಲ್ಲೇ ಅವರು ಮೆಂಬರ್ ಆಗಿದ್ದರು. ನಾನು ಚೇರ್ಮನ್ ಆಗಿದ್ದೆ PSC ಕಮಿಟಿಯಲ್ಲಿ, ಅವರು ಕೂಡ ಅದರಲ್ಲಿ ಮೆಂಬರ್ ಆಗಿದ್ದು. ಆ ಸಂದರ್ಭದಲ್ಲಿ ಭಾಳ ಚುಡಾಯಿಸ್ತಾ ಇದ್ದೆ ನಾನು, ಹೆಂಗೆ ಸರ್ ಅಲ್ಲಿ ಇದ್ದೀರಾ ಅಂತ. ಅವರ PA ಒಬ್ಬ ಇದ್ದು ಗನ್ಮ್ಯಾನು, ಅವರಂತೂ ದಿನ ತಲೆ ತಿಂತಾ ಇದ್ದ, ಸಾರ್ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ನಮಗೆ ಬಂಗೇರ ಅಂತ. ಅವನು ಹೇಳ್ತಾ ಇದ್ದ, ಸಾರ್ ಇಲ್ಲಿ ಇರೋಕ್ಕಾಗಲ್ಲ, ಬಿರೀ ಸಾಬ್ರ ಸವಾಸನೆ ಇಲ್ಲಿ, ನಮ್ಗೇನು ಬೆಲೆನೇ ಇಲ್ಲ ಸರ್ ಅಂತ. ಶೆಟ್ರು ಮುಂದೆ ಹೋದ ತಕ್ಷಣ ಅವ್ನು ಹೇಳ್ತಾ ಇದ್ದ, ಬೇಕು ಕರ್ಕೊಂಬಿಡಿ ಸರ್ ಅಂತ ಯಾವಾಗ ಹೇಳ್ತಾ ಇದ್ದ. ಇವಾಗ ಒಳ್ಳೆಯದಾಗಿದೆ. ಶೆಟ್ರ ಆಗಮನ BJPಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.